ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದೀವಿ. ದೇವನಹಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಬೆಳಗಾವಿಯಿಂದ ಆಗಮಿಸಿರುವಂತಹ ಡಿಕೆ ಶಿವಕುಮಾರ್ ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಇಳಿದು ಅಲ್ಲಿಂದ ಬೈ ರೋಡ್ ಬರ್ತಾ ಇರುವಂತಹ ಡಿಕೆ ಶಿವಕುಮಾರ್ ದೇವನಹಳ್ಳಿಯಲ್ಲಿ ಮಾತಾಡಿದ್ದಾರೆ. ಎಲ್ಲ ಶಾಸಕರಿಗೂ ಡಿನ್ನರ್ ಕೂಟವನ್ನ ಏರ್ಪಡಿಸಿದ್ವಿ ನಾವು, ಆದರೆ ಅದನ್ನು ನಾವು ಪೋಸ್ಟ್ಪೋನ್ ಮಾಡಿದ್ದೀವಿ. ಸಂಜೆ 5 ಗಂಟೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಸಂತಾಪ ಸಭೆ ಇರುತ್ತೆ ಇವತ್ತು. ಈಗ ಮನೆಯಿಂದ ಮದ್ದೂರಿಗೆ ನಾನು ಹೋಗ್ತೀನಿ ಅನ್ನುವಂಥದ್ದನ್ನು ಕೂಡ ಎಸ್.ಎಂ. ಕೃಷ್ಣ ಅವರು ಹೇಳಿದ್ದಾರೆ. ಸೊ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ನಾವು ರದ್ದು ಮಾಡಿದ್ದೀವಿ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಆಗಮಿಸಿರುವಂತಹ ಡಿ ಕೆ ಶಿವಕುಮಾರ್ ಈಗ ದೇವನಹಳ್ಳಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಅಲ್ಲಿಂದ ಸದಾಶಿವನಗರಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡೆದು ಅವ್ರು ನೇರವಾಗಿ ಮಂಡ್ಯಕ್ಕೆ ಬರ್ತೀನಿ, ಮಂಡ್ಯಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ನನಗೆ ಚಲುವರಾಯಸ್ವಾಮಿ ಅವರು ಕೂಡ ಬಂದಿರುವಂಥದ್ದನ್ನು ಗಮನಿಸಬಹುದು. ಅವರ ಜೊತೆಗೆ ಇವತ್ತು ನಮ್ಮೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ರದ್ದು ಮಾಡಿದ್ದೀವಿ. ಶಾಸಕಾಂಗ ಸಭೆನೂ ಇತ್ತು. ನಾನೊಂದೆಲ್ಲ ಶಾಸಕರಿಗೆಲ್ಲ ಡಿನ್ನರ್ ಕೂಡ ಇಟ್ಟಿದ್ದೆ. ಅವೆಲ್ಲ ವ್ಯವಸ್ಥೆ ಬಗ್ಗೆ ಅದೆಲ್ಲ ರದ್ದು ಮಾಡಿದ್ದೀವಿ. ಸಾಯಂಕಾಲ 5 ಗಂಟೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ್ ಜೋಡೋ ಭವನಲ್ಲಿ ಸಂತಾಪ ಸಭೆ ಇದೆ. ಈಗ ಮನೆಗೆ ಹೋಗ್ಬಿಟ್ಟು ಮನೆಯಿಂದ ಮದ್ದೂರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಎಲ್ಲ ವ್ಯವಸ್ಥೆ ಎಲ್ಲ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು 10 ಗಂಟೆಗೆ ಮುಖ್ಯಮಂತ್ರಿಗಳು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡಿದ್ದಾರೆ. ಚರ್ಚೆ ಮಾಡಿ ಇವತ್ತು ನಾಳೆ ನಾವು ಹೊರಟಿರೋದನ್ನ ಏನು ಮಾಡಬೇಕು ಅಂತ ಇಷ್ಟೊತ್ತಿಗೆ ಎಬ್ಬಿಸ್ಬೇಕು ಮುಖ್ಯಮಂತ್ರಿಗೆ ಹೇಳ್ಬಿಟ್ಟು ಮಿಕ್ಕಿನ ವಿಚಾರ ಇವತ್ತು ನಮ್ಮೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ರದ್ದು ಮಾಡಿದ್ದೀವಿ. ಶಾಸಕಾಂಗ ಸಭೆನೂ ಇತ್ತು. ನಾನೊಂದೆಲ್ಲ ಶಾಸಕರಿಗೆಲ್ಲ ಡಿನ್ನರ್ ಕೂಡ ಇಟ್ಟಿದ್ದೆ. ಕೃಷ್ಣ ಅವರ ಅಗಲಿಕೆಗೆ ಸಂತಾಪವನ್ನು ಸೂಚಿಸಿದಂತಹ ಡಿ ಕೆ ಶಿವಕುಮಾರ್ ಅವರು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಈಗ ಬಂದಿದ್ದಾರೆ. ಇಲ್ಲಿಂದ ನೇರವಾಗಿ ಬೆಂಗಳೂರಿನ ಸದಾಶಿವನಗರದ ನಿವಾಸಕ್ಕೆ ಬಂದು ಅಲ್ಲಿ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ತೆರಳಿ ಮೊದಲು ಅಂತಿಮ ದರ್ಶನವನ್ನು ಪಡ್ಕೊಳ್ತಾರೆ. ಅದಾದ ನಂತರ ಅವರು ಮಂಡ್ಯಕ್ಕೆ ಹೋಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಯಾಕಂದರೆ ಅಲ್ಲಿ ಏನೇನು ವ್ಯವಸ್ಥೆಗಳಾಗ್ತಾ ಇವೆ ಅದನ್ನು ನೋಡ್ಕೋಬೇಕಾಗತ್ತೆ. ಸಹಜ, ಯಾಕಂದರೆ ಎಸ್.ಎಂ. ಕೃಷ್ಣ ಅಂತ ಹೇಳಿದ್ರೆ ಒಬ್ಬ ರಾಜಕೀಯ ಗುರು ಕೂಡ ಹೌದು, ಒಬ್ಬ ಗಾಡ್ ಫಾದರ್ ರೀತಿಯಲ್ಲಿ ನೋಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಎಸ್.ಎಂ. ಕೃಷ್ಣ ಅವರನ್ನು. ಜೊತೆಗೆ ಅವರಿಗೆ ಸಂಬಂಧಿ ಕೂಡ ಹೌದು. ಯಾಕಂದರೆ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗನನ್ನು ಅಳಿಯನನ್ನಾಗಿ ಮಾಡ್ಕೊಂಡಿರುವಂಥವ್ರು ಡಿ ಕೆ ಶಿವಕುಮಾರ್ ಅವರು. ಸೊ ಹಾಗಾಗಿ ಸಂಬಂಧಿಕರು ಕೂಡ ಹೌದು. ಇನ್ನು ಇದೆಲ್ಲ ವಿಧಿವಿಧಾನಗಳು, ಅಂತ್ಯಕ್ರಿಯೆಗಳು ಹೇಗೆ ನಡಿಬೇಕು, ಅಂತ್ಯಕ್ರಿಯೆಗೆ ಏನೇನು ವಿಧಿವಿಧಾನಗಳಾಗಬೇಕು, ವ್ಯವಸ್ಥೆಗಳು ಹೇಗಾಗಬೇಕು, ಅದೆಲ್ಲವೂ ಕೂಡ ಮೇಲುಸ್ತುವಾರಿಯನ್ನು ಸಹಜವಾಗಿ ಈಗ ಡಿ ಕೆ ಶಿವಕುಮಾರ್ ಅವರೇ ವಹಿಸ್ಕೊಳ್ತಾ ಇದ್ದಾರೆ. ಅವ್ರ ಜೊತೆಗೆ ಮಂಡ್ಯದಿಂದ ಈಗ ಸಚಿವರು ಕೂಡ ಆಗಿರುವಂತಹ ಚಲುವರಾಯಸ್ವಾಮಿಯವರು, ಸೊ ಅವರು ಕೂಡ ಜೊತೆಲೇ ಇದ್ದಾರೆ. ಎಲ್ಲರೂ ಕೂಡ ಮಂಡ್ಯಕ್ಕೆ ಹೋಗಿ ಅಲ್ಲಿ ಈಗ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾರೆ. ಹಾಗೆ ಎಸ್.ಎಂ. ಕೃಷ್ಣ ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾವು ಅಂತಿಮ ನಮನವನ್ನು ಸಲ್ಲಿಸ್ತೀವಿ ಅನ್ನುವಂಥದ್ದನ್ನು ತಿಳಿಸಿದ್ರು. ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಈಗ ಸದ್ಯಕ್ಕೆ ರದ್ದುಗೊಳಿಸಿದ್ವಿ. 3 ದಿನ ರಾಜ್ಯದಲ್ಲಿ ಶೋಕಾಚರಣೆ ಇರುತ್ತೆ. ಸೊ ಸರ್ಕಾರಿ ಕಚೇರಿಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ತನ್ನ ಸುತ್ತೋಲೆಯಲ್ಲಿ ತಿಳಿಸಿದೆ. ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಿದೆ. ಹಾಗೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳಿದರೆ ನೋಡಿ, ಡಿ ಕೆ ಶಿವಕುಮಾರ್ ಅವರ ಕಾರ್ ಈಗಷ್ಟೇ ಬಂದಿರುವಂಥದ್ದನ್ನು ನೋಡ್ತಾ ಇದ್ರಿ. ದೇವನಹಳ್ಳಿ ಏರ್ಪೋರ್ಟ್ನಿಂದ ಹೊರಟಂತಹ ಡಿ ಕೆ ಶಿವಕುಮಾರ್ ಅವರು ಈಗ ನೇರವಾಗಿ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದಿರುವಂತಹ ದೃಶ್ಯಗಳು. ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಈಗ ಅಲ್ಲಿಗೆ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ. ಎಸ್.ಎಂ. ಕೃಷ್ಣ ಅವರ ನಿವಾಸದಿಂದ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದೀರಿ ನೀವು. ಈಗ ಡಿ ಕೆ ಶಿವಕುಮಾರ್ ಸ್ಥಳಕ್ಕೆ ಬಂದಿದ್ದಾರೆ. ಮೊದಲು ಹೋಗಿ ಅಗಲಿದ ನಾಯಕನಿಗೆ ತಮ್ಮ ಅಂತಿಮ ನಮನವನ್ನು ಸಲ್ಲಿಸಿ ನಂತರ ಇಲ್ಲಿಂದ ಮಂಡ್ಯಗೆ ಹೋಗುವಂತಹ ಸಾಧ್ಯತೆಗಳಿವೆ. ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ಸ್ ಇದು. ಈಗ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ನೇರ ಲೈವ್ ವಿಜುವಲ್ಸನ್ನು ನೋಡ್ತಾ ಇದ್ದೀರಿ ನೀವು. ಅಲ್ಲಿಂದ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಎಸ್.ಎಂ. ಕೃಷ್ಣ ಅವರ ನಿವಾಸ. ಎಸ್.ಎಂ. ಕೃಷ್ಣ ಅವರ ನಿವಾಸದ ಬಳಿ ಜನಸಮೂಹ ನೆರೆದಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ನಾಯಕರು, ರಾಜಕೀಯ ನಾಯಕರು, ಬೇರೆ ಬೇರೆ ಕ್ಷೇತ್ರದ ಗಣ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಬಂದರು, ಚಲುವರಾಯಸ್ವಾಮಿ ಅವರು ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಬಂದಿದ್ದಾರೆ. ಹಾಗೆ ಯುವರಾಜ್ ಕುಮಾರ್ ಕೂಡ ಬಂದಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸಿದರು. ಈಗ ಸ್ಥಳಕ್ಕೆ ಬಂದಿರುವಂಥ ಅವರ ನಿವಾಸಕ್ಕೆ ಬಂದಿರುವಂಥ ಡಿ ಕೆ ಶಿವಕುಮಾರ್ ಅವರನ್ನು ನೋಡ್ತಾ ಇದ್ದೀವಿ. ಹೀಗೆ ಸಾಕಷ್ಟು ಜನ ಈಗ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದು ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಚಲುವರಾಯಸ್ವಾಮಿ ನೋಡ್ತಾ ಇದ್ದೀರಿ. ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂತಹ ಚಲುವರಾಯಸ್ವಾಮಿ
ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಕೂಡ ಅಲ್ಲಿಗೆ ಬಂದಿದ್ದಾರೆ. ಎಸ್ ಎಂ ಕೃಷ್ಣ ಅವರ ಅಗಲಿಕೆ ಅಪಾರ ನೋವು ತಂದಿದೆ. 92 ವರ್ಷ ಪ್ರಾಯ ಎಸ್ ಎಂ ಕೃಷ್ಣ ಅವರಿಗೆ. ವಯೋಸಹಜ ಕಾಯಿಲೆಯಿಂದ ಸಾಕಷ್ಟು ವರ್ಷಗಳಿಂದಲೇ ಅವರು ಬಳಲ್ತಾ ಇದ್ರು. ತುಂಬಾ ವೀಕ್ ಆಗಿದ್ರು ಇತ್ತೀಚಿನ ದಿನಗಳಲ್ಲಿ ಎಸ್ ಎಂ ಕೃಷ್ಣ ಅವರು. ಕೊನೆಗೆ ಮೊನ್ನೆ ಕೂಡ ಅವ್ರನ್ನ ಆಸ್ಪತ್ರೆಗೂ ದಾಖಲು ಮಾಡಿದ್ರು, ಮತ್ತೆ ವಾಪಸ್ ಕರ್ಕೊಂಡು ಬಂದರು. ಈಗ ಮನೆಯಲ್ಲೇ ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡಿದ್ರು, ಮನೆಯಲ್ಲೇ ಇದ್ದರು ಎಸ್ ಎಂ ಕೃಷ್ಣ ಅವರು. ಬಟ್ ಇವತ್ತು ಮುಂಜಾನೆ ಸುಮಾರು ಒಂದು 2:15 ಆಗಿರಬಹುದು ಆ ಟೈಮ್ನಲ್ಲಿ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ. ಸೊ ಈಗ ಬೆಳಗಾವಿಯಲ್ಲಿದ್ದಂತಹ ನಾಯಕರುಗಳು ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ, ಚಲುವರಾಯಸ್ವಾಮಿ ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ಇನ್ನು ಉಳಿದಂತೆ ಬೇರೆ ಎಲ್ಲ ನಾಯಕರುಗಳು ಕೂಡ ಇವತ್ತು ಬೆಳಗಾವಿಯಿಂದ ವಾಪಸ್ ಆಗ್ತಾರೆ. 3 ದಿನಗಳ ಕಾಲ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಇರೋದಿಲ್ಲ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರೋದಿಲ್ಲ. ರಾಜ್ಯದಲ್ಲಿ ಶೋಕಾಚರಣೆಗೆ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಅದರಂತೆ ಇನ್ನೂ ವಿದೇಶದಲ್ಲಿ ಇರುವಂತಹ ಕೆಲವೊಂದಷ್ಟು ಜನ ಕುಟುಂಬ ಸದಸ್ಯರು ಎಸ್ ಎಂ ಕೃಷ್ಣ ಅವರಿಗೆ, ಸೊ ಹಾಗಾಗಿ ಅವರೆಲ್ಲರೂ ಕೂಡ ಬರಬೇಕು. ಹಾಗಾಗಿ ಇವತ್ತೇ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಿಲ್ಲ, ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಧ್ಯಮಗಳಿಗೆ ಅವರ ಕುಟುಂಬದವರು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಮಂಡ್ಯದಲ್ಲಿ ಅವರ ಹುಟ್ಟೂರಿನಲ್ಲಿ, ಸೋಮನಹಳ್ಳಿ ಏನಿದೆ ಅವರ ಹುಟ್ಟೂರು, ಸೊ ಅಲ್ಲೇ ಅಂತಿಮ ವಿಧಿವಿಧಾನಗಳನ್ನು ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಜೊತೆಗೆ ಅವರ ತಂದೆ ಮಲ್ಲಯ್ಯ ಅವರು, ಜೊತೆಗೆ ಅವರ ಸಹೋದರ ಶಂಕರ್ ಅವರು, ಅವರ ಸಮಾಧಿ ಎಲ್ಲಿದೆಯೋ ಆ ಸಮಾಧಿ ಪಕ್ಕದಲ್ಲೇ ಎಸ್ ಎಂ ಕೃಷ್ಣ ಅವರ ಸಮಾಧಿ ಕೂಡ ಮಾಡಲಾಗುತ್ತೆ. ಸೊ ಇದು ಕುಟುಂಬದಿಂದ ಬಂದಿರುವಂತಹ ಮಾಹಿತಿ. ಸೊ ಹಾಗೆ ಇವರ ಮನೆಯಲ್ಲಿ ಅರ್ಚಕ ವೃತ್ತಿಯನ್ನು ಮಾಡ್ತಿದ್ದಂಥವ್ರು ಒಬ್ಬರು ರಾಜು ಅಂತೇಳಿ, ಅವರು ಕೂಡ ಟಿವಿ9 ಜೊತೆಗೆ ಮಾತನಾಡ್ತಾ ದುಃಖ ತಪ್ತರಾದರು. ಪ್ರತಿದಿನ ನಾನು ಹೋಗ್ತಾ ಇದ್ದೆ, ಅವ್ರ ಮನೆಗೆ ಬರ್ತಾ ಇದ್ದೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ವಿ. ತುಂಬಾ ದೈವ ಭಕ್ತರಾಗಿದ್ದರು ಎಸ್ ಎಂ ಕೃಷ್ಣ ಅವರು. ಪ್ರತಿ ಬಾರಿಯೂ ಕೂಡ ನಾವು ಪೂಜೆಯನ್ನು ಮಾಡುವಾಗ ಆ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ರು ಎಸ್ ಎಂ ಕೃಷ್ಣ ಅವರು ಅನ್ನುವಂಥದ್ದನ್ನು ಅರ್ಚಕರು ಹೇಳ್ತಾ ಹೋದರು. ಹಾಗೆ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಅಂಥೇಳಿ ಮೊನ್ನೆ ಕೂಡ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆಗಲೂ ಕೂಡ ಒಂದು ವಿಶೇಷ ಪೂಜೆಯನ್ನು ಮಾಡಿದ್ವಿ ಮನೆಯಲ್ಲಿ. ಅವರು ಇನ್ನೂ ದೀರ್ಘಾಯುಷಿಗಳಾಗಲಿ, ಆದಷ್ಟು ಬೇಗ ಅವರು ಗುಣಮುಖರಾಗಿ ವಾಪಸ್ ಬರಲಿ ಅಂತ ನಾವು ಪೂಜೆಯನ್ನು ಮಾಡಿದ್ವಿ ಮನೆಯಲ್ಲಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ಕೊಂಡ್ರು. ಹೀಗೆ ಎಸ್ ಎಂ ಕೃಷ್ಣ ಅವರ ಅಗಲಿಕೆಗೆ ಪ್ರತಿಯೊಬ್ಬರು ಕೂಡ ಈಗ ಕಂಬನಿ ಮಿಡಿತಾ ಇದ್ದಾರೆ, ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಇನ್ನು ಹಿರಿಯ ರಾಜಕಾರಣಿಗಳೆಲ್ಲರೂ ಕೂಡ ಮಾತನಾಡ್ತಾ ದುಃಖ ತಪ್ತರಾದರು. ನೋಡಿ, ಈಗ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಗೆ ಬಂದಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಎಸ್ ಎಂ ಕೃಷ್ಣ ಅವರ ನಿವಾಸದಿಂದ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ರಿ. ಚಲುವರಾಯಸ್ವಾಮಿಯವ್ರ ಜೊತೆಯಲ್ಲಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಜೊತೆಯಲ್ಲಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸಿ ನೋಡಿ, ಅವರ ಪಾದಗಳಿಗೆ ಎರಗಿ ಡಿ ಕೆ ಶಿವಕುಮಾರ್ ದುಃಖ ತಪ್ತರಾಗಿರುವಂಥ ದೃಶ್ಯಗಳು. ಡಿ ಕೆ ಶಿವಕುಮಾರ್ ಅಳ್ತಾ ಇದ್ದಾರೆ, ಸಹಜ. ಯಾಕಂದರೆ ತಂದೆ ಸ್ಥಾನದಲ್ಲಿ ಇದ್ದಂಥವರು ಎಸ್ ಎಂ ಕೃಷ್ಣ, ರಾಜಕೀಯ ಗುರು ಅಂತ ಹೇಳಿದ್ರೆ ಅದು ಎಸ್ ಎಂ ಕೃಷ್ಣ. ಡಿ ಕೆ ಶಿವಕುಮಾರ್ ಅವರು ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ಆರಂಭದ ದಿನಗಳಲ್ಲಿ ಅವರನ್ನು ತಿದ್ದಿ ತೀಡದಂಥವ್ರು ಅಂದರೆ ಅದು ಎಸ್ ಎಂ ಕೃಷ್ಣ. ಸೊ ಎಸ್ ಎಂ ಕೃಷ್ಣ ಅವರ ಪ್ರಭಾವ ಸಾಕಷ್ಟಿದೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ. ನನ್ನ ರಾಜಕೀಯ ಗುರುಗಳು, ನಾನು ಅವರ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಂತಲೂ ಕೂಡ ಹಲವು ಬಾರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಿದೆ. ಸೊ ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಿ ಕೂಡ ಹೌದು. ಸೊ ಹಾಗಾಗಿ ದುಃಖ ತಪ್ತರಾದಂತಹ ಡಿ ಕೆ ಶಿವಕುಮಾರ್ ಅವರ ಪಾದಗಳಿಗೆ ಎರಗಿ ಶಿರಬಾಗಿ ನಮನವನ್ನು ಮಾಡ್ತಾ ದುಃಖ ತಪ್ತರಾದರು. ನೋಡಿ, ಕಣ್ಣಾಲಿಗಳು ತುಂಬಿ ಬಂದಿವೆ ಇವತ್ತು. ಸಹಜ, ಡಿ ಕೆ ಶಿವಕುಮಾರ್ ಅವರ ನೋವು ಬಹುಶಃ ಅದನ್ನು ವರ್ಡ್ಸಲ್ಲಿ ಹೇಳೋದಕ್ಕೆ, ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಎಲ್ಲ ರಾಜಕಾರಣಿಗಳು ಒಂದು ಕಡೆ, ಡಿ ಕೆ ಶಿವಕುಮಾರ್ ಒಂದು ಕಡೆ. ಯಾಕಂದರೆ ಎಸ್ ಎಂ ಕೃಷ್ಣ ಅಂತ ಹೇಳಿದ್ರೆ ಹೌದು, ಸಾಕಷ್ಟು ಜನರಿಗೆ ಅವರು ಗಾಡ್ ಫಾದರ್ ಆದಂಥವ್ರು, ರಾಜಕೀಯಕ್ಕೆ ತಂದಂಥವ್ರು, ರಾಜಕೀಯದಲ್ಲಿ ಅವರನ್ನು ಬೆಳೆಸಿದಂಥವ್ರು. ಅದರಲ್ಲಿ ಬಹಳ ಪ್ರಮುಖರಾದಂಥವ್ರು ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ಬಂದಂತಹ ಡಿ ಕೆ ಶಿವಕುಮಾರ್ ದುಃಖ ತೃಪ್ತರಾಗಿದ್ದಾರೆ. ಅಕ್ಷರಶಃ ಅಶ್ರು ತರ್ಪಣವನ್ನು ನೀಡಿದ್ದಾರೆ ಡಿ ಕೆ ಶಿವಕುಮಾರ್.